ವಿದ್ಯಾರ್ಥಿಗಳೇ, 9ನೇ ತರಗತಿ ಗಣಿತ ಅಧ್ಯಾಯ 10 ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನೀವು ಈಗಾಗಲೇ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಬಗ್ಗೆ ತಿಳ್ಕೊಂಡಿದ್ದೀರಾ. ರೇಖಾತ್ಮಕ ಸಮೀಕರಣವನ್ನು ಬಿಡಿಸೋದು ಹೇಗೆ, ರೇಖಾತ್ಮಕ ಸಮೀಕರಣವನ್ನು ಸುಲಭೀಕರಿಸೋದು ಹೇಗೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀರಾ. ಮತ್ತು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಧಾರಿತ ಸಮಸ್ಯೆಗಳನ್ನು ಕೂಡ ಬಿಡಿಸೋದನ್ನು 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಸೊ ಹಾಗಾದರೆ ರೇಖಾತ್ಮಕ ಸಮೀಕರಣ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದ್ರೂ ಉದಾಹರಣೆ ಕೊಡ್ತೀರಾ ಅಥವಾ ಆದರ್ಶ ರೂಪ ನೆನಪು ಮಾಡ್ಕೊಳ್ಳಿ. ಸೊ ರೇಖಾತ್ಮಕ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ax + b = 0. ಇಲ್ಲಿ a ಮತ್ತು bಗಳು ವಾಸ್ತವಿಕ ಸಂಖ್ಯೆಗಳು. a ≠ 0 ಆಗಿರುತ್ತದೆ. x ಚರಾಕ್ಷರವುಳ್ಳ ಒಂದು ಡಿಗ್ರಿ 1 ಹೊಂದಿರುವಂಥ ಒಂದು ಸಮೀಕರಣ ಆಗಿರೋದ್ರಿಂದ ಒಂದೇ ಒಂದು ಚರಾಕ್ಷರ x ಇಲ್ಲಿ ಹೊಂದಿರೋದ್ರಿಂದ x ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಇಲ್ಲಿ ಕರೀತೇವೆ. ನೀವು ಉದಾಹರಣೆಗಳನ್ನು ಕೊಡೋದಾದರೆ a ಮತ್ತು b ಜಾಗಗಳಿಗೆ ಯಾವುದೇ ವಾಸ್ತವಿಕ ಸಂಖ್ಯೆಯನ್ನು ನೀಡಿದ್ರಿಂದ ಇದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ ಆಗುತ್ತೆ. ಸೊ ಇದನ್ನು ಬಿಡಿಸೋದು ಹೇಗೆ ಅನ್ನೋದನ್ನು ಕೂಡ ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೀರಾ. ಇಲ್ಲಿ ಒಂದೇ ಒಂದು ಚರಾಕ್ಷರ ಇದ್ದಾಗ ಅದನ್ನು ಎಕ್ಸ್ ರೂಪದಲ್ಲಿರೋದನ್ನು ಎಡಭಾಗದಲ್ಲಿ ಇಟ್ಕೊಂಡು ಉಳಿದಿದ್ದನ್ನು ಬಲಭಾಗಕ್ಕೆ ಕಳಿಸಿದಾಗ +5 ಈ ಕಡೆ ಬಂದರೆ -5, ಎಕ್ಸ್ ಈಕ್ವಲ್ಸ್ ತಗೊಂಡಾಗ 3 ಕೆಳಗಡೆ ಹೋಗುತ್ತೆ. ಎಕ್ಸ್ನ ಬೆಲೆ -5/3. ಇಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಒಂದೇ ಒಂದು ಮೂಲವನ್ನು ಹೊಂದಿರುತ್ತದೆ ಎಂದು ಬಿಡಿಸಿ ಅಂದರೆ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಅರ್ಥ. ಸೊ ಬಿಡಿಸಿದಾಗ ಇಲ್ಲಿ ಬೆಲೆ ಏನು ಸಿಗುತ್ತೋ ಅದನ್ನೇ ಆ ಸಮೀಕರಣದ ಮೂಲ ಅಥವಾ ಪರಿಹಾರ ಅಂತ ನಾವಿಲ್ಲಿ ಕರಿತೇವೆ. ಸೊ ಈಗ ಒಂದು ಚರಾಕ್ಷರವುಳ್ಳ ಸಮೀಕರಣದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಆಯಿತು. ಈಗ ರೇಖಾತ್ಮಕ ಸಮೀಕರಣಗಳನ್ನು ನೋಡೋದಾದರೆ ಈಗ ಗಣಿತದ ಅನೇಕ ಸಮಸ್ಯೆಗಳನ್ನು ನಾವು ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಸಮೀಕರಣವನ್ನು ಸರಳವಾಗಿ ಸುಲಭೀಕರಿಸಿ ನಾವು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬಹುದಾಗಿರುತ್ತೆ ಅನ್ನೋದು ನಿಮಗೆಲ್ಲ ತಿಳಿದಿರುವಂಥ ವಿಷಯಗಳೇ ಆಗಿದೆ. ಈಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಂದರೆ ಏನು ಅಂತ ನೋಡೋಣ. ಈಗ 9ನೇ ತರಗತಿ ಮತ್ತು 10ನೇ ತರಗತಿಯಲ್ಲೂ ಕೂಡ ಇದರ ಒಂದು ವರ್ಗದ ಭಾಗ ಇರುತ್ತದೆ. ಅಲ್ಲಿ 2 ಜೋಡಿ ಸಮೀಕರಣಗಳನ್ನು ತೆಗೆದುಕೊಳ್ತೀವಿ 10ನೇ ತರಗತಿಯಲ್ಲಿ. ಇಲ್ಲಿ ಒಂದು ಸಮೀಕರಣ ಮಾತ್ರ ಇಲ್ಲಿ ಮಾಡ್ತೇವೆ. ಸೊ ಈ ಒಂದು ಹೇಳಿಕೆ ರೂಪದ ಪ್ರಶ್ನೆಯನ್ನು ನಿಮಗೆ ನಾನು ಹೇಳ್ತೇನೆ ನೋಡಿ. 2 ಪೆನ್ನುಗಳು ಮತ್ತು 3 ಪೆನ್ಸಿಲ್ಗಳ ಬೆಲೆ ಒಟ್ಟು 35 ರೂಪಾಯಿ ಅನ್ನೋದನ್ನು ನಾವು ಸಮೀಕರಣ ರೂಪಕ್ಕೆ ಪರಿವರ್ತಿಸಿದ್ರೆ ಯಾವ ರೀತಿ ಬರುತ್ತದೆ ಅಂತ ನೋಡೋಣ. 2 ಪೆನ್ನುಗಳು, ಪೆನ್ನಿನ ಬೆಲೆ x ಆಗಿರಲಿ ಅಂತ ಹೇಳ್ಕೊಂಡ್ರೆ ಪೆನ್ನಿನ ಬೆಲೆ x ಆಗಿರಲಿ, ಪೆನ್ಸಿಲಿನ ಬೆಲೆ y ಆಗಿರಲಿ ಅಂತ ಹೇಳ್ಕೊಳ್ಳಿ. 2 ವಸ್ತುಗಳಾದ್ದರಿಂದ 2 ಚರಾಕ್ಷರಗಳಿಂದ ಸೂಚಿಸ್ಕೊಂಡು ಬರೋಣ. ಒಂದು ಪೆನ್ನಿನ ಬೆಲೆ x ಆಗಿರಲಿ, ಒಂದು ಪೆನ್ಸಿಲಿನ ಬೆಲೆ y ಆಗಿರಲಿ, y ರೂಪಾಯಿ ಆಗಿರಲಿ ಅಂತ ಇಟ್ಕೊಳ್ಳಿ. y ರೂಪಾಯಿ ಆಗಿರಲಿ. ಹಾಗಾದರೆ 2 ಪೆನ್ನಿನ ಬೆಲೆ ಏನಾಗುತ್ತದೆ 2x, 3 ಪೆನ್ಸಿಲಿನ ಬೆಲೆ ಅಂದರೆ 3y ಆಗುತ್ತದೆ. ಅವೆಲ್ಲರ ಮೊತ್ತ ಎರಡನ್ನೂ ಸೇರಿಸಿ 35 ರೂಪಾಯಿ ನಾವು ಕೊಟ್ಟು ತಂದಿದ್ದೀವಿ ಅಂದರೆ ಅವಾಗ ಅದರ ಒಟ್ಟು ನಾವು ಬರೆದಾಗ ಸಮೀಕರಣ ರೂಪಕ್ಕೆ ಬರೆದಾಗ 2x + 3y = ಏನಾಗ್ತದೆ 35 ಆಗುತ್ತದೆ. ನೀವು ಇಲ್ಲಿ ಗಮನಿಸ್ಬೋದು, x ಅನ್ನೋ ಚರಾಕ್ಷರನೂ ಬಂತು, y ಅನ್ನೋ ಚರಾಕ್ಷರನೂ ಬಂತು. ಹೀಗೆ x ಮತ್ತು y ಸಾಮಾನ್ಯವಾಗಿ ನಾವು 2 ಚರಾಕ್ಷರವುಳ್ಳ ಸಮೀಕರಣವನ್ನು ಈ ರೀತಿ xyನೇ ಜಾಸ್ತಿ ಬಳಸಿ ಬರಿತೀವಿ. ಹಾಗಂತ xyನೇ ಬಳಸಬೇಕು ಅಂತ ಏನಿಲ್ಲ, ಯಾವ ಚರಾಕ್ಷರವನ್ನಾದರೂ ಹಾಕಿ ನಾವು ಸಮೀಕರಣವನ್ನು ರಚನೆ ಮಾಡಬಹುದಾಗಿದೆ. ಈ ಸಮೀಕರಣ 2 ಚರಾಕ್ಷರವುಳ್ಳ ಸಮೀಕರಣಕ್ಕೆ ಉದಾಹರಣೆ ಆಗುತ್ತೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಗಮನಿಸಬೇಕು, ರೇಖಾತ್ಮಕ ಅಂದರೆ ಡಿಗ್ರಿ 1 ಹೊಂದಿರಬೇಕು. ಅಂದರೆ ಚರಾಕ್ಷರದ ಹೈಯೆಸ್ಟ್ ಘಾತ ಗರಿಷ್ಠ ಘಾತ 1 ಇರಬೇಕಷ್ಟೇ. ಆ ಥರ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣ ಅಂತೀವಿ. ಇಲ್ಲಿ 2 ಚರಾಕ್ಷರಗಳಿರೋದ್ರಿಂದ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ನಾವು ಇದನ್ನು ಕರಿತೇವೆ ಮಕ್ಕಳೇ. ಇಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಬರೆಯೋದಾದರೆ ನಾವು ಸಮೀಕರಣದ 2 ಚರಾಕ್ಷರವುಳ್ಳ ಸಮೀಕರಣದ ಆದರ್ಶ ರೂಪ ಸಾಮಾನ್ಯ ರೂಪ ಬರೆಯೋದಾದರೆ ax + by
0 ಈ ರೂಪದಲ್ಲಿ ಇರುತ್ತದೆ. ಇಲ್ಲಿ ಎ ಬಿ ಸಿಗಳು ವಾಸ್ತವ ಸಂಖ್ಯೆಗಳಾಗಿರುತ್ತವೆ. ವಾಸ್ತವ ಸಂಖ್ಯೆಗಳಾಗಿರುತ್ತವೆ ಆದರೆ ಎ ನಾಟ್ ಈಕ್ವಲ್ ಟು 0, ಬಿ ನಾಟ್ ಈಕ್ವಲ್ ಟು 0. ಅದರ ಅರ್ಥ ಇಷ್ಟೇ ಮಕ್ಕಳೇ. ಇಲ್ಲಿ ಎ ಬಿ ಸಿಗಳಿಗೆ ಯಾವುದೇ ವಾಸ್ತವಿಕ ಸಂಖ್ಯೆ ನೀಡಿದರೂ ಕೂಡ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ ಆಗುತ್ತೆ. ಆದರೆ ಎ ಮತ್ತು ಬಿಗಳಿಗೆ ಮಾತ್ರ 0ನ್ನು ಹಾಕಂಗಿಲ್ಲ. ಇಲ್ಲಿ ಎ ಮತ್ತು ಬಿಗಳಿಗೆ 0ಗಳನ್ನು ಹಾಕಿದ್ರೆ ಎಕ್ಸ್ ಮತ್ತು ವೈ ಚರಾಕ್ಷರ ಎರಡು 0 ಆಗೋಗ್ಬಿಡುತ್ತೆ. ಅಲ್ಲಿ ಎಕ್ಸ್ ಮತ್ತು ವೈ ಚರಾಕ್ಷರನೇ ಹೊರಟೋಯ್ತು ಅಂದರೆ ಅದು ಸಮೀಕರಣಕ್ಕೆ ಉದಾಹರಣೆ ಆಗಲ್ಲ. ಎರಡು ಚರಾಕ್ಷರನೂ ಹೊರಟೋಗುತ್ತೆ. ಹಾಗಾಗಿ 0ಯನ್ನು ಬಿಟ್ಟು ಉಳಿದ ಯಾವುದೇ ವಾಸ್ತವಿಕ ಸಂಖ್ಯೆಗಳ ಬೆಲೆಯನ್ನು ಹಾಕಿದ್ರು ಕೂಡ ಇದು ಒಂದು ಏನಾಗುತ್ತೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ ಆಗುತ್ತದೆ. ಇದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಆದರ್ಶ ರೂಪ ಅಂತ ಕರೀತಾರೆ, ನೆನಪಿಟ್ಕೋಬೇಕು. ಹಾಗಾದರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದರೇನು ಅಂತ ಡೆಫಿನೇಷನ್ ವ್ಯಾಖ್ಯೆಯನ್ನು ನಾವು ಯಾವ ರೀತಿ ಹೇಳ್ಬೋದು ಮಕ್ಕಳೇ? ಎ ಮತ್ತು ಬಿ ಎ ಬಿ ಸಿ ವಾಸ್ತವ ಸಂಖ್ಯೆಗಳಾಗಿದ್ದಾಗ ax ಪ್ಲಸ್ by ಪ್ಲಸ್ ಸಿ = 0 ರೂಪದಲ್ಲಿರುವಂತಹ ಸಮೀಕರಣವನ್ನೇ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಇಲ್ಲಿ ಎ ನಾಟ್ ಈಕ್ವಲ್ ಟು 0 ಮತ್ತು ಬಿ ನಾಟ್ ಈಕ್ವಲ್ ಟು 0 ಆಗಿರುತ್ತದೆ. ಓಕೆ, ಈಗ ಆದರ್ಶ ರೂಪವನ್ನು ತಿಳ್ಕೊಂಡ್ರೆ ನೆಕ್ಸ್ಟ್ ಒಂದು ಉದಾಹರಣೆ ಲೆಕ್ಕವನ್ನು ಇಲ್ಲಿ ನಾವು ಗಮನಿಸೋಣ. ಕೆಳಗಿನ ಪ್ರತಿಯೊಂದು ಸಮೀಕರಣವನ್ನು ax ಪ್ಲಸ್ by ಪ್ಲಸ್ ಸಿ = 0 ರೂಪದಲ್ಲಿ ಬರೆದ್ಬಿಟ್ಟು ಪ್ರತಿ ಸಂದರ್ಭದಲ್ಲಿ ಎ ಬಿ ಸಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಂದು ಉದಾಹರಣೆ ಲೆಕ್ಕವನ್ನು ನೋಡೋಣ. ಇಲ್ಲಿ ಉದಾಹರಣೆ ಲೆಕ್ಕ ax ಪ್ಲಸ್ 3y = 5 ಅಂತ ಹೇಳ್ತೇವೆ. ಇದನ್ನು ಆದರ್ಶ ರೂಪದಲ್ಲಿ ಬರೆದ್ಬಿಟ್ಟು ಇದಕ್ಕೆ ಎ ಬಿ ಸಿ ಬೆಲೆಗಳನ್ನು ಬರಬೇಕು. ಆದರ್ಶ ರೂಪ ಅಂದ್ರೇನು? ಫಸ್ಟ್ ಎಕ್ಸ್ ಇರೋದು, ನಂತರ ವೈ ಇರೋದು, ನಂತರ ಸ್ಥಿರಾಂಕ = 0. ಬಲಭಾಗದಲ್ಲಿ 0 ಬರಬೇಕು, ಎಲ್ಲ ಈ ಕಡೆ ಇರಬೇಕು. ಸೊ ಅಂದರೆ ಬಲಭಾಗದಲ್ಲಿ 0 ಬರಬೇಕಂದ್ರೆ ಇದನ್ನು ಈ ಕಡೆ ತರಬೇಕು. ಫಸ್ಟ್ ಎಕ್ಸ್ ಇರೋದು ಬರೆಯೋಣ, ax ರೂಪದ್ದು. ನೆಕ್ಸ್ಟ್ dy ರೂಪದ್ದು ಬರೆಯೋಣ. ನಂತರ ಸಿ ರೂಪದ್ದು ಈ ಕಡೆ = 5 ಇರೋದನ್ನು ಈ ಕಡೆ ಎಡಭಾಗಕ್ಕೆ ತಂದಾಗ +5 ಇರೋದು ಏನಾಗುತ್ತೆ -5. ಈ ಕಡೆ ಏನಾಗುತ್ತೆ 5 ಈ ಕಡೆ ಬಂದಾಗ 0 ಆಗುತ್ತೆ. ಸೊ ಈಗ ಇದು ಯಾವ ರೂಪದಲ್ಲಿದೆ? ax ಪ್ಲಸ್ dy ಪ್ಲಸ್ ಸಿ = 0 ರೂಪದಲ್ಲಿದೆ. ಆಮೇಲೆ ಇಲ್ಲಿ ಎ ಬಿ ಸಿ ಬೆಲೆಗಳನ್ನು ಬರಬೇಕು. ಆದರ್ಶ ರೂಪಕ್ಕೆ ಬರೆದ ನಂತರ ಎ ಬಿ ಸಿ ಬೆಲೆಗಳನ್ನು ಬರೆಯೋಣ. ಎ ಬಿ ಸಿ ಬೆಲೆಗಳನ್ನು ಬರೀಬೇಕು ಅಂದರೆ ಇಲ್ಲಿ ನೋಡಿ, ಆದರ್ಶ ರೂಪವನ್ನು ಗಮನಿಸಿ ಮಕ್ಕಳೇ. ಎಕ್ಸ್ನ ಸಹಗುಣಕ ಎ ಆಗಿರುತ್ತದೆ, ವೈನ ಸಹಗುಣಕ ಬಿ ಆಗಿರುತ್ತದೆ, ಸ್ಥಿರಾಂಕ ಇಲ್ಲಿ ಏನಿರುತ್ತೋ ಚರಾಕ್ಷರದಿಂದ ಮುಕ್ತವಾಗಿರುವಂಥದ್ದು ಸಿ ಆಗಿರುತ್ತದೆ. ಸೊ ಅಂದರೆ ಎಕ್ಸ್ನ ಸಹಗುಣಕ ಇಲ್ಲಿ ಎ ಅಂದಮೇಲೆ ಈ ಕೊಟ್ಟಿರೋ ಲೆಕ್ಕದಲ್ಲಿ ಎಕ್ಸ್ನ ಸಹಗುಣಕ 2 ಇರೋದ್ರಿಂದ ಎ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲಿ ವೈನ ಸಹಗುಣಕ ಬಿ, ಆದರೆ ಇಲ್ಲಿ ವೈನ ಸಹಗುಣಕ 3 ಇರೋದ್ರಿಂದ ಬಿ 3 ಆಗುತ್ತೆ, ಸಿ -5 ಆಗುತ್ತೆ. ಮೈನಸ್ ಇದ್ದರೆ ಚಿಹ್ನೆ ಸಮೇತ ನೀವು ಬರಿಬೇಕಾಗುತ್ತೆ. ಸೊ ಈ ರೀತಿ ಕೊಟ್ಟಿರುವಂತಹ ಸಮೀಕರಣವನ್ನು ಆದರ್ಶ ರೂಪಕ್ಕೆ ತಂದು ಎ ಬಿ ಸಿ ಸಹಗುಣಕಗಳನ್ನು ಬರೆಯೋದು ನೀವು ತಿಳ್ಕೊಂಡ್ರೆ. ಈಗ ಅಭ್ಯಾಸದ ಲೆಕ್ಕವನ್ನು ನಾವು ಮಾಡೋಣ. ಅಭ್ಯಾಸದ ಲೆಕ್ಕವನ್ನು ಮಾಡಿ ನಂತರ ಅಭ್ಯಾಸ ಲೆಕ್ಕಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಅಂಶ ಏನಪ್ಪ ಅಂದರೆ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಪರಿಹಾರ ಯಾವ ರೀತಿ ಕಲಿಬೇಕು ಅಂತ ನೋಡೋಣ. ಒಂದು ಚರಾಕ್ಷರವುಳ್ಳ ಸಮೀಕರಣಕ್ಕೆ ಪರಿಹಾರ ಕಂಡುಹಿಡಿದಾಗ ಒಂದೇ ಒಂದು ಮೂಲವನ್ನು ಹೊಂದಿರುತ್ತದೆ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಈಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಷ್ಟು ಮೂಲಗಳನ್ನು ಹೊಂದಿರುತ್ತದೆ ಅಂತ ನೋಡೋದಾದರೆ, ಈಗ ಉದಾಹರಣೆಗೆ ಎರಡು ಸಂಖ್ಯೆಗಳ ಮೊತ್ತ 10 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂದರೆ, ಈಗ ಉದಾಹರಣೆಗೆ ಎರಡು ಸಂಖ್ಯೆ, ಒಂದು ಎಕ್ಸ್ ಆಗಿರಲಿ ಒಂದು ವೈ ಆಗಿರಲಿ, ಎರಡು ಸಂಖ್ಯೆಗಳನ್ನು ಕೂಡಿದ್ರೆ 10. ಇದೊಂದು ಸಮೀಕರಣ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಈಗ ನಮ್ಗೆ ಇವೆರಡು ಕೂಡಿ 10 ಬರಬೇಕು ಅಂದರೆ ನಾವು ಏನೆಲ್ಲ ಬೆಲೆಗಳು ಹಾಕ್ಬೋದು? ಎಕ್ಸಿಗೆ 1 ಹಾಕಿ ವೈಗೆ 9 ಹಾಕ್ಬೋದು, ಎಕ್ಸಿಗೆ 2 ಹಾಕಿ ವೈಗೆ 8 ಹಾಕ್ಬೋದು ಅಲ್ವಾ? 8 10 ಆಗುತ್ತೆ. ಹಾಗೆ 3 ಹಾಕಿ 7 ಹಾಕ್ಬೋದು. ಹೀಗೆ ನಾವು ಬರ್ಕೊಂತ ಹೋಗ್ಬೋದು. ಬರೀ ಪೂರ್ಣಾಂಕಗಳನ್ನ ಅಷ್ಟೇ ಅಲ್ಲ, ಭಿನ್ನರಾಶಿಗಳನ್ನು ಕೂಡ ಹಾಕ್ಬೋದು. 9 + 1/10
10 ಅಲ್ವಾ? ಹೀಗೆ ನಾವು ದಶಮಾಂಶಗಳನ್ನು ಕೂಡ್ಬೋದು ಅಲ್ವಾ? 7.5 ಪ್ಲಸ್ 2.5 ಹಾಗೇನೆ 1.5 ಪ್ಲಸ್ 8.5 ಕೂಡಿದ್ರೆ 10 ಬರುತ್ತೆ. ಹೀಗೆ ನಾವು ದಶಮಾಂಶಗಳು ಪೂರ್ಣಾಂಕಗಳು ಹೀಗೆ ಎಷ್ಟೊಂದು ಪರಿಹಾರಗಳು ನಮಗೆ ಸಿಗ್ತಾ ಹೋಗುತ್ತೆ. x1 ಇದ್ದಾಗ y9, x2 ಇದ್ದಾಗ y8, x3 ಇದ್ದಾಗ y7 ಇದಕ್ಕೆ ಅನೇಕ ಪರಿಹಾರಗಳು ಬರ್ತಾ ಇರೋದನ್ನು ನೀವು ಗಮನಿಸ್ತೀರಿ. ಆದರೆ ಪಂಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಕೇವಲ ಒಂದೇ ಒಂದು ಬೆಲೆಗೆ ಮಾತ್ರ ಅದು ಸರಿದೂಗಿಸ್ತಿತ್ತು, ಸಮೀಕರಣವನ್ನು ತೃಪ್ತಿಪಡಿಸ್ತಿತ್ತು. ಆದರೆ ಇಲ್ಲಿ ಸಮೀಕರಣವನ್ನು ತೃಪ್ತಿಪಡಿಸೋಕ್ಕೆ ಅನೇಕ ಪರಿಹಾರವನ್ನು ಹೊಂದಿರೋದನ್ನು ನೀವು ಗಮನಿಸ್ತೀರಾ. ಹಾಗಾಗಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಎಷ್ಟು ಪರಿಹಾರಗಳಿವೆ ಅಂತ ಕೇಳಿದ್ರೆ ಅಪರಿಮಿತ ಪರಿಹಾರಗಳಿವೆ. ಅಪರಿಮಿತ ಪರಿಹಾರಗಳಿವೆ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಅಪರಿಮಿತ ಪರಿಹಾರಗಳಿವೆ ಅಂತ ನಾವು ತಿಳ್ಕೋಬೋದಾಗಿರ್ತದೆ. ಸೊ ಈಗ ಅಭ್ಯಾಸದ ಲೆಕ್ಕಗಳನ್ನು ನೋಡೋಣ. ಅಭ್ಯಾಸ 10.1 ಒಂದೇದು, ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ 2ರಷ್ಟು ಇರುತ್ತದೆ. ಈ ಹೇಳಿಕೆಯನ್ನು ಪ್ರತಿನಿಧಿಸಲು ಎರಡು ಚರಾಕ್ಷರಗಳುಳ್ಳ ಒಂದು ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ. ನೋಡಿ, ಹೇಳಿಕೆಯ ರೂಪದಲ್ಲಿದೆ, ಇದನ್ನು ನಾವು ಸಮೀಕರಣ ರೂಪಕ್ಕೆ ಪರಿವರ್ತಿಸಬೇಕು. ಇಲ್ಲಿ ಅವರೇ ಬ್ರಾಕೆಟ್ನ ಕೊಟ್ಟರೆ ಒಂದು ನೋಟ್ ಪುಸ್ತಕದ ಬೆಲೆಯನ್ನು ರೂಪಾಯಿ x ಆಗಿರಲಿ ಅಂತ ಇಟ್ಕೋಬೇಕು. ಒಂದು ನೋಟ್ ಪುಸ್ತಕದ ಬೆಲೆ x ಆಗಿರಲಿ, x ಆಗಿರಲಿ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಪೆನ್ನಿನ ಬೆಲೆ y ಅಂತ ತೆಗೆದುಕೊಳ್ಳೋಣ. ಒಂದು ಪೆನ್ನಿನ ಬೆಲೆ ರೂಪಾಯಿ y ಆಗಿದೆ ಅಂತ ತೆಗೆದುಕೊಂಡು ಸಮೀಕರಣವನ್ನು ರಚಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಸಮೀಕರಣ ರಚಿಸಬೇಕು. ಒಂದು ನೋಟ್ ಪುಸ್ತಕದ ಬೆಲೆ ಒಂದು ಪೆನ್ನಿನ ಬೆಲೆಯ ಎಷ್ಟರಷ್ಟಿದೆ? 2ರಷ್ಟಿದೆ. ಒಂದು ನೋಟ್ ಪುಸ್ತಕದ ಬೆಲೆ ಅಂದರೆ x. ನೋಡಿ, ಸಮೀಕರಣ ಬರ್ಕೊಳ್ಳೋದು ಹೆಂಗೆ ನೋಡೋಣ. ಫಸ್ಟ್ ಒಂದು ನೋಟ್ ಪುಸ್ತಕದ ಬೆಲೆ ಪೆನ್ನಿನ ಬೆಲೆಯ ಎಷ್ಟರಷ್ಟಿದೆ? 2ರಷ್ಟಿದೆ. ರಷ್ಟು ಅಂದಾಗ ಗುಣಿಸ್ಬೇಕಾಗುತ್ತೆ. ಒಂದು ನೋಟ್ ಪುಸ್ತಕದ ಬೆಲೆ ಈಕ್ವಲ್ಸ್ ಎಷ್ಟಕ್ಕೆ ಸಮನಾಗಿದೆ? 2 ಪೆನ್ನಿನ ಬೆಲೆಯ 2ರಷ್ಟಿದೆ. ಸೊ ಹಾಗಾದ್ರೆ ಒಂದು ನೋಟ್ ಪುಸ್ತಕದ ಬೆಲೆ ಏನಾಗಿದೆ ಅಂತ ತಿಳ್ಕೊಂಡಿದ್ದೀವಿ ಇಲ್ಲಿ x. 2 ಇಂಟು ಒಂದು ಪೆನ್ನಿನ ಬೆಲೆ ಏನಾಗಿದೆ ಅಂತ ತಿಳ್ಕೊಂಡಿದ್ದೀವಿ y. ಈಗ ಸಮೀಕರಣ ನಮಗೆ ಸಿಕ್ತು. ಇದನ್ನು ಆದರ್ಶ ರೂಪಕ್ಕೆ ತಂದು ಬರಬೇಕು. ಯಾವಾಗಲೂ x ಆದಮೇಲೆ 2y ಇರೋದು ಈ ಕಡೆ ಬಂದರೆ -2y ಆಯಿತು, ಈಕ್ವಲ್ಸ್ ಈ ಕಡೆ ಬಂದರೆ 0 ಆಯಿತು. ಇದು ಈಗ ax + by + c ಅಂದರೆ ಇಲ್ಲಿ 0ನೇ ಆಗಿದೆ. c = 0 ರೂಪದಲ್ಲಿ ನಿಮಗೆ ದೊರೆತಿದೆ ಮಕ್ಕಳೇ. ಎರಡನೇ ಲೆಕ್ಕವನ್ನು ನೋಡೋಣ. ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ax + by + c = 0 ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ a, b ಮತ್ತು c ಗಳ ಬೆಲೆಗಳನ್ನು ಬರೆಯಿರಿ. ಸೊ ಒಂದನೇ ಲೆಕ್ಕ ನೋಡೋಣ. 2x + 3y 9.35 9.35. ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಆದರ್ಶ ರೂಪದಲ್ಲಿ ಬರೆದ್ಬಿಟ್ಟು ಪ್ರತಿಯೊಂದು ಸಂದರ್ಭದಲ್ಲಿ ನಾವು ABC ಬೆಲೆಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಒಂದನೇ ಲೆಕ್ಕ. ಎರಡನೇ ಲೆಕ್ಕ x - y/5 -10 = 0. ಮೂರನೇದು ಹಾಕೋಣ. ಒಂದನೇ ಲೆಕ್ಕ ನೋಡ್ಕೊಳ್ಳಿ. ಈಗ ಆದರ್ಶ ರೂಪದಲ್ಲಿ ಬರೀಬೇಕು ಅಂದರೆ x ಅದರ ಪಕ್ಕ y ನಂತರ ಚರಾಕ್ಷರ ಎಂತೆಲ್ಲ ಇರೋದು ಬರಬೇಕು. ಅಂದರೆ ax + by + c = 0 ರೂಪದಲ್ಲಿ ನಾವೀಗ ಇದನ್ನು ಬರೆಯೋಣ. 2x + 3y c ಜಂಪಲ್ಲಿ -9.35
0ಗೆ 5 ಗುಣಿಸಿದ್ರೆ 0ನೇ. ಈಗ ಆದರ್ಶ ರೂಪದಲ್ಲಿದೆ ಇದು ax ಪ್ಲಸ್ by ಪ್ಲಸ್ c ಈಕ್ವಲ್ಸ್ 0 ರೂಪದಲ್ಲಿದೆ. ಇಲ್ಲಿ a ಅಂದರೆ 5, b ಅಂದರೆ -1, c ಅಂದರೆ -50 ಆಗಿದೆ. ನೆಕ್ಸ್ಟ್ ಸಮೀಕರಣಕ್ಕೆ ಪರಿಹಾರವನ್ನು ನೋಡೋಣ. ಈಗ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರ ಕಂಡುಹಿಡಿಯಲು ಹೇಗೆ ಅಂತ ನೋಡೋಣ. ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳಿಗೆ ಅನಂತ ಪರಿಹಾರಗಳಿರ್ತವೆ ಅಂತ ತಿಳ್ಕೊಳ್ಳಬೇಕಾದ್ರೆ ಅಭ್ಯಾಸ 10.2ರಲ್ಲಿ ಒಂದೇದು ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಸರಿಯಾದದ್ದು, ಯಾವ ಆಯ್ಕೆ ಸರಿಯಾದದ್ದು ಮತ್ತು ಏಕೆ y ಈಕ್ವಲ್ಸ್ 3x ಪ್ಲಸ್ 5 ಎಂಬುದಕ್ಕೆ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಆಯ್ಕೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಈ ಸಮೀಕರಣಕ್ಕೆ ಒಂದನೇ ಆಪ್ಷನ್ ಒಂದು ಅನನ್ಯ ಪರಿಹಾರವಿದೆ. ಅನನ್ಯ ಅಂದರೆ ಒಂದೇ ಒಂದು ಪರಿಹಾರವಿದೆ ಅಂತ. ಸರಿನಾ? ಇಲ್ಲ, ಯಾಕೆಂದರೆ ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಇರೋದ್ರಿಂದ ಒಂದೇ ಒಂದು ಪರಿಹಾರ ಇರೋಲ್ಲ, ಕೇವಲ 2 ಪರಿಹಾರಗಳಿವೆ. ಇದು ತಪ್ಪು. ಮೂರನೇ ಆಪ್ಷನ್ ಅಪರಿಮಿತ ಪರಿಹಾರಗಳಿವೆ, ಇದು ಸರಿಯಾದ ಉತ್ತರವಾಗುತ್ತೆ. ಸೊ ಹಾಗಾಗಿ ಸಿ ಆಪ್ಷನ್ ಆನ್ಸರ್ ಆಗುತ್ತೆ. ಅಪರಿಮಿತ ಪರಿಹಾರಗಳಿವೆ ಅಂತ ಬರಬೇಕು. ಎರಡನೇ ಮೇನ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 4 ಪರಿಹಾರಗಳನ್ನು ಕಂಡುಹಿಡಿಯಿರಿ. ಒಂದನೇ ಲೆಕ್ಕ 2x ಪ್ಲಸ್ y ಈಕ್ವಲ್ಸ್ 7. ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 4 ಪರಿಹಾರಗಳನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಈಗ ಪರಿಹಾರ ಅಂದ್ರೇನು? ಈ x ಮತ್ತು y ಬೆಲೆಗಳನ್ನು ಏಕಕಾಲದಲ್ಲೇ ಬೆಲೆಗಳನ್ನು ಹಾಕಿದಾಗ ಎಡಭಾಗ ಬಲಭಾಗ ಆಗಬೇಕು ನಮಗೆ. ಆವಾಗ ಆ x ಮತ್ತು yಗಳು ಈ ಸಮೀಕರಣಕ್ಕೆ ಪರಿಹಾರಗಳಾಗ್ತವೆ. ಸೊ ನಾವೀಗ ಕಂಡುಹಿಡಿತಾ ಹೋಗೋಣ. ಈಗ ಎಕ್ಸಿಗೆ ಅಥವಾ ವೈಗೆ ಯಾವುದಾರ ಒಂದಕ್ಕೆ ನಾವೇ ಬೆಲೆಯನ್ನು ಕೊಟ್ಬಿಟ್ಟು ಇನ್ನೊಂದ್ರ ಬೆಲೆಯನ್ನು ಕಂಡುಹಿಡಿತಾ ಹೋಗಬೇಕಾಗುತ್ತೆ. ನಾನಿಲ್ಲಿ ಎಕ್ಸಿಗೆ 0 ಆದಾಗ ತೆಗೆದುಕೊಳ್ಳೋಣ. ಎಕ್ಸಿಗೆ 0 ಆದಾಗ ವೈ ಬೆಲೆ ಏನು ಬರುತ್ತೆ ನೋಡೋಣ. ಎಕ್ಸ್ ಜಾಗದಲ್ಲಿ 0 ಕೊಡಿ. ಹಾಗಾದರೆ 0ಯಿಂದ ಏನು ಕೊಡಿಸಿದ್ರು 0. ಹಾಗಾದರೆ ವೈ ಈಕ್ವಲ್ಸ್ ಎಷ್ಟಾಯಿತು ಇಲ್ಲಿ 7. ಸೊ ಹಾಗಾದರೆ ಪರಿಹಾರ ಒಂದನೇ ಪರಿಹಾರ ಇದನ್ನು ನಿರ್ದೇಶಾಂಕ ಬಿಂದು ರೂಪದಲ್ಲಿ ನಾವು ಬರೀತೇವೆ. ಎಕ್ಸ್ 0 ವೈ 7. ಎಕ್ಸ್ 0 ಆದಾಗ ವೈ 7 ಆಗಿದೆ. ಇದು ಒಂದು ಪರಿಹಾರ. ಅದೇ ರೀತಿ ಇನ್ನೊಂದು ಪರಿಹಾರ ಕಂಡುಹಿಡಿಯೋಣ. ಎಕ್ಸ್ ಈಕ್ವಲ್ಸ್ 1 ಆದಾಗ ಹಾಗಾದರೆ ಎಕ್ಸ್ ಈಕ್ವಲ್ಸ್ 1 ಆದಾಗ ಏನಾಗುತ್ತೆ ನೋಡಿ. 2 ಎಕ್ಸ್ ಜಾಗಕ್ಕೆ 1 ಹಾಕಿ ವೈ ಈಕ್ವಲ್ಸ್ 7. 2 1 2. ಹಾಗಾದರೆ y ಈಕ್ವಲ್ಸ್ ಏನಾಗುತ್ತೆ, ಪ್ಲಸ್ ಈ ಕಡೆ ಬಂದರೆ -2, 7 ಅಂದರೆ 5. ಸೊ ಹಾಗಾದರೆ ಪರಿಹಾರ ಅಥವಾ ಬಿಂದು ಅಂತ ಕರಿತೀವಿ. x, y. x ಅಂದರೆ 1 ನೀಡಿದಾಗ y ಬೆಲೆ ಇಲ್ಲಿ 5 ಆಗಿದೆ. ಸೊ ಎರಡನೇ ಪರಿಹಾರ. ಹಾಗೆ ಮೂರನೇ ಪರಿಹಾರವನ್ನು ಕಂಡುಹಿಡಿಯೋಣ. 4 ಬಿಂದುಗಳನ್ನು ಕಂಡುಹಿಡಿಯಬೇಕು. ಸಿ x ಈಕ್ವಲ್ಸ್ 2 ಆದಾಗ 2 ಇಂಟು 2 ಎಕ್ಸ್ ಜಾಗಕ್ಕೆ 2 ಹಾಕ್ತೀವಿ. ಎಕ್ಸ್ ಜಾಗಕ್ಕೆ 2 ಹಾಕಿ 2 ಇಂಟು 2 ಪ್ಲಸ್ ವೈ ಈಕ್ವಲ್ಸ್ 7. 2 4 ಪ್ಲಸ್ ವೈ ಈಕ್ವಲ್ಸ್ 7. ಹಾಗಾದರೆ ವೈ ಈಕ್ವಲ್ಸ್ ಏನಾಗುತ್ತೆ, 4 ಈ ಕಡೆ ಬಂದರೆ -4 ಆಯಿತು. 7 4 ಹೋದರೆ 3. ಹಾಗಾದರೆ ಪರಿಹಾರ ಯಾವುದಾಗುತ್ತೆ? ಎಕ್ಸ್ 2 ಇದ್ದಾಗ ವೈ 3. ಇದು ಒಂದು ಪರಿಹಾರ ಆಗುತ್ತೆ. ಇನ್ನೊಂದು ಪರಿಹಾರವನ್ನು ನಾವು ಕಂಡುಹಿಡಿಯೋಣ.
ಎಕ್ಸ್ 4 ಇದ್ದಾಗ ಎಕ್ಸ್ 4 ಆದರೆ ಏನಾಗುತ್ತೆ 2 ಇಂಟು 4 ಪ್ಲಸ್ ವೈ ಈಕ್ವಲ್ಸ್ 7 4 8 ಆ 8ನ ಈ ಕಡೆ ತಗೊಂಡ್ಬಂದ್ರೆ -8 ಆಯಿತು 7ರಾಗೆ 8 ಕಳೆದ್ರೆ -1 ಸೊ ಹಾಗಾದರೆ ಪರಿಹಾರ 4 -1 ಎಕ್ಸ್ 4 ಇದ್ದಾಗ ವೈ ಬೆಲೆ -1. ಸೊ ನೀವಿಲ್ಲಿ ಎಕ್ಸ್ಗೆ ಈ ರೀತಿ ಬೆಲೆಗಳನ್ನು ನೀಡಿಬಿಟ್ಟು ವೈ ಬೆಲೆಗಳನ್ನು ಕಂಡುಹಿಡಿಬೋದು. ಇಲ್ಲಿ ಎಕ್ಸ್ನ ಬೆಲೆ ನೀವು ಯಾವುದಾದ ಸಂಖ್ಯೆಗಳನ್ನು ನೀಡ್ತಾ ಹೋಗ್ಬೋದು. ಹೀಗೆ ಪ್ರತಿಯೊಂದು ಕೂಡ ಒಂದೊಂದು ಪರಿಹಾರವೇ ಆಗಿರುತ್ತದೆ. ಈ ಪ್ರತಿಯೊಂದು ಬಿಂದುವನ್ನು ಒಂದು ಸಂಖ್ಯಾ ರೇಖೆಯ ಮೇಲಿನ ಬಿಂದುಗಳೇ ಆಗಿರ್ತವೆ ಇವೆಲ್ಲ. ಸೊ ಇವೆಲ್ಲ ವಾಸ್ತವಿಕ ಸಂಖ್ಯೆಗಳೇ ಬರೋದ್ರಿಂದ ನಾವು ಈ ಎಲ್ಲ ಬಿಂದುಗಳನ್ನು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಗುರುತಿಸಬಹುದಾಗಿರುತ್ತದೆ. ಈ ರೀತಿ ಎಕ್ಸ್ಗೆ ಅಥವಾ ವೈಗೆ ಬೆಲೆಗಳನ್ನು ನೀಡಿಬಿಟ್ಟು ಇನ್ನೊಂದು ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿತಾ ಹೋಗಬೇಕು. ಒಂದೊಂದನ್ನು ಕೂಡ ಒಂದೊಂದು ಪರಿಹಾರ ಅಂತ ನಾವು ಕರಿತೇವೆ. ಸೊ ಇಲ್ಲಿ ಬಂದಿರುವಂಥ ಬೆಲೆಗಳನ್ನು ಬೇಕಾದ್ರೆ ಎಕ್ಸ್ 0 ಆದಾಗ ವೈ ಬೆಲೆ 7ಅನ್ನು ನೀವು ಆದೇಶಿಸಿ ನೋಡಿದ್ರೆ ಎಡಭಾಗ ಇಕ್ವಲ್ಸ್ ಬಲಭಾಗ ಬರೋದನ್ನು ನೀವು ಗಮನಿಸ್ಬೋದಾಗಿರುತ್ತೆ. ಈ ಬಂದಿರೋಂಥ 4 ಕೂಡ ಈ ಒಂದು ಸಮೀಕರಣದ ಪರಿಹಾರಗಳಾಗುತ್ತೆ. ನೀವು ಇವೇ ಬೆಲೆಗಳನ್ನು ಕೊಟ್ಟೆ ಕಂಡುಹಿಡಿಯಬೇಕು ಅಂತ ಏನಿಲ್ಲ. ಬೇರೆ ಬೇರೆ ಬೆಲೆಗಳನ್ನು ವೈಗೆ ಕೂಡ ಬೆಲೆಗಳನ್ನು ನೀಡಿಬಿಟ್ಟು ಕಂಡುಹಿಡಿಬೋದು. ವೈ 0 ಆದಾಗ ವೈಗೆ 1 ಆದಾಗ ಈ ರೀತಿ ಕೊಟ್ಕೊಂಡು ಎಕ್ಸ್ ಬೆಲೆಯನ್ನು ಕೂಡ ನೀವು ಕಂಡುಹಿಡಿಯಬಹುದಾಗಿರುತ್ತದೆ. ಸೊ ಇನ್ನೊಂದು ಲೆಕ್ಕವನ್ನು ನೋಡೋಣ. x = 4y ಮೂರನೇ ಲೆಕ್ಕ ನೋಡೋಣ. x = 4y ಒಂದನೇ ಪರಿಹಾರ. ವೈಗೆ ಬೆಲೆಯನ್ನು ನೋಡಿ ಕೊಡೋಣ. ವೈಗೆ 0 ಆದಾಗ x × 4 ವೈಗೆ 0 0ಯಿಂದ ಏನು ಗುಣಿಸಿದ್ರು 0. ಸೊ ಹಾಗಾದರೆ ಬಿಂದು ಏನಾಯ್ತು ಇಲ್ಲಿ ವೈಗೆ 0 ನೀಡಿದಾಗ x ಕೂಡ 0 ಹಾಗಾದರೆ 0, 0 ಒಂದನೇ ಪರಿಹಾರ. ಎರಡನೇ ಪರಿಹಾರ ವೈಗೆ 1 ನೀಡಿ ವೈಗೆ 1 ನೀಡಿದಾಗ ಏನಾಗುತ್ತೆ 4 × ವೈ ಜಾಗಕ್ಕೆ 1 ಹಾಕ್ತೀವಿ 4 × 4 ಹಾಗಾದರೆ ಪರಿಹಾರ ಏನಾಗುತ್ತೆ ಇಲ್ಲಿ ಫಸ್ಟು ಎಕ್ಸ್ ನಿರ್ದೇಶಾಂಕನೇ ಬರೀಬೇಕು. x 4 y 1. ನೆಕ್ಸ್ಟ್ ಮೂರನೇ ಪರಿಹಾರ y = 2 ಆದಾಗ x = 4 × y ಅಂದರೆ 2 4 7 8 ಹಾಗಾದರೆ x ಬೆಲೆ 8 y ಬೆಲೆ 2 ಆಗುತ್ತದೆ. ಇನ್ನು ನಾಲ್ಕನೇ ಪರಿಹಾರ. ಸೊ ಈಗ ಎರಡನೇ ಪರಿಹಾರ ನೋಡಿದ್ರೆ ಈಗ ಮೂರನೇ ಪರಿಹಾರ y = 2 ಕೊಟ್ಟಾಗ 4 7 8 8, 2 ಆಗುತ್ತದೆ. ನಾಲ್ಕನೇ ಪರಿಹಾರ y = 3 x = 4 × y ಜಾಗಕ್ಕೆ 3 ಹಾಕಿದರೆ 4 × 12 ಅಂದರೆ x 12 y 3 ಆಗುತ್ತೆ. ಈ ರೀತಿ y ಕೂಡ ಬೆಲೆಯನ್ನು ನೀಡಿಬಿಟ್ಟು x ಅನ್ನು ಕಂಡುಹಿಡಿಯಬಹುದಾಗಿರುತ್ತದೆ. ಈ 4 ಪರಿಹಾರಗಳು ಈ ಒಂದು ಸಮೀಕರಣದ ಪರಿಹಾರಗಳೇ ಆಗಿರ್ತವೆ. ಹೀಗೆ ನಾವು ಯಾವ ಬೆಲೆಯನ್ನು ಬೇಕಾದರೂ ಕೊಟ್ಬಿಟ್ಟು ಅನೇಕ ಪರಿಹಾರಗಳನ್ನು ಕಂಡುಹಿಡಿಯಬಹುದು. ಆದ್ದರಿಂದ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಕ್ಕೆ ಅಪರಿಮಿತ ಪರಿಹಾರಗಳಿವೆ ಅಂತ ಇದರಿಂದ ನಾವು ತಿಳಿಬೋದಾಗಿರುತ್ತೆ. ಮಕ್ಕಳೇ ಅಭ್ಯಾಸದ ಲೆಕ್ಕಗಳನ್ನು ಕೆಲವು ನೀಡ್ತೇನೆ, ಮನೆಗೆಲಸವಾಗಿ ಮಾಡಿ. ಧನ್ಯವಾದಗಳು. ಸೊ ಈಗ ಅಭ್ಯಾಸ 10.2ರಲ್ಲಿ ಮೂರನೇ ಲೆಕ್ಕವನ್ನು ನೋಡೋಣ. x - 2y = 4 ಎಂಬ ಸಮೀಕರಣಕ್ಕೆ ಯಾವುದು ಈ ಕೆಳಗಿನಗಳಲ್ಲಿ ಯಾವುದು ಪರಿಹಾರವಾಗುತ್ತದೆ ಮತ್ತು ಯಾವುದು ಆಗುವುದಿಲ್ಲ ಎಂದು ಪರೀಕ್ಷಿಸಿ. ಯಾವುದು ಆಗುವುದಿಲ್ಲ ಎಂದು ಪರೀಕ್ಷಿಸಿ. ಒಂದನೇದು 0, 2 2, 0 4, 0 √2, 4√2 5, 1, 1. ಸೊ ಇವು ಯಾವ ಪರಿಹಾರ ಆಗುತ್ತದೆ ಈ ಸಮೀಕರಣಕ್ಕೆ, ಯಾವುದು ಆಗುವುದಿಲ್ಲ ಅನ್ನೋದನ್ನು ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಈ ಸಮೀಕರಣಕ್ಕೆ ನಾವು x ಮತ್ತು y ಬೆಲೆಗಳನ್ನು ಹಾಕ್ಬಿಟ್ಟು ಎಡಭಾಗ ಮತ್ತು ಬಲಭಾಗ ಸರಿದೂಗಿಸುತ್ತಾ ಅಂತ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಯಾವೆರಡು ಬೆಲೆಗಳನ್ನು ಹಾಕಿದಾಗ
ಸರಿದೂಗುತ್ತೋ ಸಮೀಕರಣವನ್ನು ತೃಪ್ತಿಪಡಿಸುತ್ತೋ ಆ ಬೆಲೆಗಳು ಸಮೀಕರಣದ ಪರಿಹಾರಗಳಾಗಿರ್ತವೆ. ಸೊ ಹಾಗೆ ಒಂದೇದು ಚೆಕ್ ಮಾಡೋಣ. ಸಮೀಕರಣ x - 2y = 4. ಒಂದನೇ ತಗೊಂಡ್ರೆ 0, 2 ಇಲ್ಲಿ x 0 ಆಗಿದೆ, y 2 ಆಗಿದೆ. ಈ ಬೆಲೆಗಳನ್ನು ನಾವು ಹಾಕೋಣ. x ಜಾಗಕ್ಕೆ 0, y ಜಾಗಕ್ಕೆ 2 ಹಾಕಿದ್ರೆ y ಸ್ಥಾನಕ್ಕೆ 2 ತಂದಿದ್ದಾಗ 2 × 4. ಸೊ -4 = 4. ಸೊ -4 4ಕ್ಕೆ ಸಮ ಅಲ್ಲ, ಹಾಗಾಗಿ ಎಡಭಾಗ = ಬಲಭಾಗ ಆಗಿಲ್ಲ. ಆದ್ದರಿಂದ ಈ ಒಂದು 0 ಮತ್ತು 2 ಅನ್ನೋದು ಈ ಸಮೀಕರಣದ ಪರಿಹಾರವಲ್ಲ, ಇದು ಪರಿಹಾರವಾಗಿಲ್ಲ ಅಂತ ಹೇಳ್ತೀವಿ. ಈ ಸಮೀಕರಣದ ಪರಿಹಾರವಾಗಿಲ್ಲ. ಅದೇ ಥರ ಎರಡನೇ ಪರೀಕ್ಷೆ ಮಾಡೋಣ. x - 2y = 4. ಎರಡನೇ ಪರೀಕ್ಷೆ ಮಾಡೋಣ. ಇಲ್ಲಿ x ಬೆಲೆ 2 ಮತ್ತು y ಬೆಲೆ 0 ಆಗಿದೆ. ಎರಡನೇದರಲ್ಲಿ ಪರೀಕ್ಷೆ ಮಾಡೋಣ. ಬೆಲೆಯನ್ನು ಹಾಕಿ x ಗೆ 2 ಮತ್ತು y ಗೆ 0 ಹಾಕೋಣ. 2 × 0 0. ಸೊ 2 = 4 ಆಗೋದಿಲ್ಲ, ಹಾಗಾಗಿ ನಾಟ್ ಈಕ್ವಲ್ ಬಂದಿರೋದ್ರಿಂದ ಈ 2, 0 ಅನ್ನೋದು ಕೂಡ ಸಮೀಕರಣದ ಪರಿಹಾರವಾಗಿಲ್ಲ ಅಂತ ಹೇಳ್ತೀವಿ. ಸಮೀಕರಣದ ಪರಿಹಾರವಾಗಿಲ್ಲ. ಸೊ ಅದೇ ರೀತಿ ಮೂರನೇದು ಚೆಕ್ ಮಾಡೋಣ. ಮೂರನೇದು 4, 0 ಇಲ್ಲಿ x ಅಂದರೆ 4, y ಅಂದರೆ 0. ಬೆಲೆಗಳನ್ನು ಸಮೀಕರಣಕ್ಕೆ ಆದೇಶಿಸಿದಾಗ x - 2y = 4. x ಅಂದರೆ 4, y ಅಂದರೆ 0. ಸೊ 4 2 × 0 0 ಆಗುತ್ತೆ. 4 0 ಅಂದರೆ 4. ಸೊ 4 = 4 ಇಲ್ಲಿ ಸಮೀಕರಣವನ್ನು ಸರಿದೂಗಿಸುತ್ತದೆ. ಹಾಗಾದರೆ x4 ಮತ್ತು y0 ಎಂಬುದು ಇದು ಸಮೀಕರಣದ ಪರಿಹಾರವಾಗಿದೆ ಅಂತ ಹೇಳ್ತೇವೆ. ಸಮೀಕರಣದ ಪರಿಹಾರವಾಗಿದೆ. ಹೀಗೆ ನಾವು ನೆಕ್ಸ್ಟು ಉಳಿದ 2 ಅದೇ ರೀತಿ ನೀವು ಪರೀಕ್ಷಿಸಿ ಮಕ್ಕಳೇ. ಹೀಗೆ ನಾವು x ಮತ್ತು y ಬೆಲೆಗಳನ್ನು ಆ ಒಂದು ಸಮೀಕರಣಕ್ಕೆ ಆದೇಶಿಸಿ ಅದು ಸಮೀಕರಣವನ್ನು ಸರಿದೂಗಿಸಿದ್ರೆ ಅವಾಗ ಆ ಒಂದು ಬಿದ್ದು ಅದರ ಪರಿಹಾರವಾಗಿರುತ್ತದೆ. ಇಲ್ಲ ಅಂದರೆ ಪರಿಹಾರವಾಗಿಲ್ಲ ಅಂತ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ 4th ಮೇನ್ ಲೆಕ್ಕವನ್ನು ನೋಡೋಣ. 4ನೇ ಮುಖ್ಯ ಪ್ರಶ್ನೆ. 2x + 3y = k ಎಂಬ ಸಮೀಕರಣಕ್ಕೆ x = 2 y = 1 ಒಂದು ಪರಿಹಾರವಾದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಈಗ x ಬೆಲೆ 2 y ಬೆಲೆ 1 ಹಾಕಿ ಸಮೀಕರಣಕ್ಕೆ k ಬೆಲೆ ಎಷ್ಟು ಅಂತ ಕಂಡುಹಿಡಿಯೋಣ. 2x + 3y = k. x ಜಾಗದಲ್ಲಿ 2 ಹಾಕಿ, y ಬೆಲೆ 1 ಹಾಕಿ, 2 × 4 3 = k. 4 + 3 7 ಆಯಿತು. ಹಾಗಾದರೆ k ಯ ಬೆಲೆ ಎಷ್ಟಿದೆ? 7. ಹೀಗೆ ಸಮೀಕರಣದಲ್ಲಿ x ಮತ್ತು y ಬೆಲೆಗಳನ್ನು ನೀಡಿ ಇನ್ನೊಂದು ಬೆಲೆಯನ್ನು ಕಂಡುಹಿಡಿಯಲಿದೆ. ಆ ಸಮೀಕರಣದಲ್ಲಿ ಆ ಬೆಲೆಗಳನ್ನು ಹಾಕಿಬಿಟ್ಟು ಕಂಡುಹಿಡಿಯಬಹುದಾಗಿರುತ್ತದೆ.
ಈಗ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ನಾವು ಇದುವರೆಗೂ ಏನೇನು ತಿಳ್ಕೊಂಡಿದ್ದೀವಿ ಅಂದರೆ ಎರಡು ಚರಾಕ್ಷರ ಸಮೀಕರಣಗಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ax ಪ್ಲಸ್ by ಪ್ಲಸ್ ಸಿ ಅನ್ನೋದನ್ನು ತಿಳ್ಕೊಂಡ್ವಿ, ಅದರ ವ್ಯಾಖ್ಯೆಯನ್ನು ತಿಳ್ಕೊಂಡ್ವಿ. ಹಾಗೆ ಸಮೀಕರಣವನ್ನು ಕೊಟ್ಟಿರೋದನ್ನು ಆದರ್ಶ ರೂಪಕ್ಕೆ ತಂದುಬಿಟ್ಟು ABC ಬೆಲೆಗಳನ್ನು ಬರೆಯೋದನ್ನು ತಿಳ್ಕೊಂಡ್ವಿ. ಹಾಗೆ ಒಂದು ಸಮೀಕರಣದಲ್ಲಿ ಪರಿಹಾರ ಕಂಡುಹಿಡಿಯಿ, ಯಾವುದಾದ್ರೂ 4 2 ಪರಿಹಾರ ಕಂಡುಹಿಡಿಯೋದನ್ನು ತಿಳ್ಕೊಂಡ್ರಿ. ಹಾಗೆ ಯಾವ ಪರಿಹಾರ ಆಗ್ತವೆ ಯಾವ ಆಗಲ್ಲ ಅನ್ನೋದನ್ನು ಅವರೇ ಎಕ್ಸ್ ಮತ್ತು ವೈ ಬೆಲೆಗಳನ್ನು ನೀಡಿ ಸಮೀಕರಣವನ್ನು ಸರಿದೂಗಿಸುತ್ತಾ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋದನ್ನು ತಿಳ್ಕೊಂಡ್ರಿ. ಇಷ್ಟು ಅಂಶಗಳನ್ನು ಇದುವರೆಗೂ ತಿಳ್ಕೊಂಡ್ರಿ. ಅಭ್ಯಾಸದ ಉಳಿದ ಲೆಕ್ಕವನ್ನು ಮಾಡಿ. ಧನ್ಯವಾದಗಳು.